ಜೈ ಹಿಂದ್ ಸೈನಿಕರೇ. ಸೈನಿಕರೇ, ನಿಮಗಾಗಿ ಈಗ ಮಾಸ್ ಕಮ್ಯುನಿಕೇಷನ್ ಅಂಡ್ ಜರ್ನಲಿಸಮ್ದು ಏನು ಕೆಸೆಟ್ 2024 ಬರ್ದಿದ್ರಿ, ಅದರಲ್ಲಿ ನಾವು ರ್ಯಾಂಕ್ ಲಿಸ್ಟ್ ತಯಾರು ಮಾಡಿದ್ದೇವೆ. ನಮಗೆ ಒಬ್ರು ಕಾಮೆಂಟ್ ಹಾಕಿದ್ರು, ಮಾಸ್ ಕಮ್ಯುನಿಕೇಷನ್ ಅಂಡ್ ಜರ್ನಲಿಸಮ್ದು ರ್ಯಾಂಕ್ ಲಿಸ್ಟ್ ತಯಾರು ಮಾಡಿ ಅಂತ ಹೇಳ್ಬಿಟ್ಟು. ಅವರು ಒಬ್ರಿಗೋಸ್ಕರನಾದ್ರೂ, ಈಗ ನಮಗೆ ಒಬ್ರು ಕಾಮೆಂಟ್ ಮಾಡಿದ್ರು ಸಾಕು, ಆ ಒಬ್ಬ ವ್ಯಕ್ತಿಗೋಸ್ಕರನಾದ್ರೂ ನಾವು ತಯಾರು ಮಾಡ್ತೇವೆ. ಮತ್ತೆ ಈ ಒಂದು ರ್ಯಾಂಕಲ್ಲಿ ನೀವು ಟಾಪಲ್ಲಿ ಯಾರಿದ್ದೀರಾ ಅವ್ರು ಖಂಡಿತ ಸೆಲೆಕ್ಷನ್ ಆಗ್ತೀರಾ. ಈ ಒಂದು ಏನು ರ್ಯಾಂಕ್ ಲಿಸ್ಟ್ ಇದೆ ಕರೆಕ್ಟಾಗಿ ಎಲ್ಲ ನೋಡ್ಕೊಳ್ಳಿ. ಮತ್ತೆ UGCಯ ನಿಯಮಾವಳಿಯ ಪ್ರಕಾರ ಏನು 6% ಕ್ರೈಟೀರಿಯಾ ಇದೆ, ಮತ್ತೆ ಆ 6% ಕ್ರೈಟೀರಿಯಾದಲ್ಲಿ ಬಂದಿರತಕ್ಕಂತಹ ಅಭ್ಯರ್ಥಿಗಳನ್ನ ಮತ್ತೆ ಕರ್ನಾಟಕದ ಪ್ರಸ್ತುತ ಮೀಸಲಾತಿಯ ಪ್ರಕಾರ ಕ್ಯಾಟಗರಿ 1ಗೆ 4%, 2Aಗೆ 15%, 2Bಗೆ 4%, 3Aಗೆ 4%, 3Bಗೆ 5%, SCಗೆ 17%, STಗೆ 7%. ಈ ಥರ ಮೀಸಲಾತಿ ಇದೆ. ಮೊದಲು SCಗೆ ಏನಾಗಿತ್ತು ಅಂದರೆ 15% ಇತ್ತು, ಅದು ಈಗ 17% ಆಗಿದೆ. STಗೆ 3% ಇತ್ತು, ಅದು 7% ಆಗಿದೆ. ಇದನ್ನೆಲ್ಲ ಮಾನದಂಡ ಇಟ್ಕೋಬೇಕಾಗತ್ತೆ. ಮತ್ತೆ ಇದೆಲ್ಲ ಮೀಸಲಾತಿ ಮುಗೀತು ಅಂತ ಅಂದ್ರೆ GMಗೆ ಉಳ್ಕೊಂತಕ್ಕಂಥದ್ದು 44%. ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಆ 6% ಕ್ರೈಟೀರಿಯಾ ಮತ್ತೆ ಈ ಒಂದು ಕರ್ನಾಟಕದ ಪ್ರಸ್ತುತ ಮೀಸಲಾತಿಯ ಪ್ರಕಾರ ನಾವು ಅದು ಕಟ್ ಆಫ್ ನ ನಿರ್ಧಾರ ಆಗ್ತದೆ. ಇಲ್ಲಿ ಅವರು ಕ್ಯಾಟಗರಿ ವೈಸ್ ಲಿಸ್ಟ್ ಬಿಟ್ಟಿಲ್ಲ, ಹಾಗಾಗಿ ನಾವು ಕ್ಯಾಟಗರಿಲಿ ಯಾರು ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ, ಆ ಒಂದು ಅವ್ರಿಗಿರ್ತಕ್ಕಂಥ ಮೀಸಲಾತಿಯಲ್ಲಿ ಯಾರು ಟಾಪ್ ಬರ್ತಾರೆ ಅನ್ನೋದನ್ನ ನಾವು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಆದರೆ GMನ ಏನು 44% ಇದೆಯಲ್ಲ ಉಳಿದಿರ್ತಕ್ಕಂಥದ್ದು GM ಮೆರಿಟ್ಗೆ, ಅದನ್ನ ನಾವು ಮಾಡ್ಕೋಬಹುದು, ಪ್ರಿಡಿಕ್ಟ್ ಮಾಡ್ಕೋಬಹುದು. ಆದರೆ ಆ ಒಂದು ಪ್ರಿಡಿಕ್ಷನ್ ಕೂಡ ನಾವು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಕೆಲವರು ವ್ಯೂಸ್ಗೋಸ್ಕರ ಮಾಡ್ತಾ ಇದ್ದೀರಾ, ಜನಗಳನ್ನ ಮಿಸ್ಲೀಡ್ ಮಾಡ್ತೀರಾ, ಈ ಥರ ಎಲ್ಲ ಕಾಮೆಂಟ್ ಹಾಕ್ತಾರೆ. ಆಗ ಮನಸ್ಸಿಗೆ ಬೇಜಾರಾಗುತ್ತೆ. ನೋಡಿ, ವ್ಯೂಸ್ಗೋಸ್ಕರ ಮಾಡೋದಾಗಿರ್ಬೋದು, ಆ ಥರ ಎಲ್ಲ ಇದು ಮಾಡೋದಾದ್ರೆ ಈಗ ಒಂದು 1000 ಸಬ್ಸ್ಕ್ರೈಬರ್ ಆಗಿರ್ಬೇಕು, ಚಾನಲ್ ಮಾನಿಟೈಸೇಷನ್ ಆಗಿರ್ಬೇಕು. ಅದಾದ ನಂತರ ಲಕ್ಷಾನುಗಟ್ಲೆ ವ್ಯೂ ಬಂತು ಅಂತಂದ್ರೆ ಅದರಿಂದ ಏನಾದರೂ ಅನುಕೂಲ ಆಗ್ಬೋದು. ಅದು ಬಿಟ್ಟು ಕಡಿಮೆ ಸಬ್ಸ್ಕ್ರೈಬರ್ ಇದ್ದು ನಾವು ಏನೇ ಇದು ಮಾಡಿದ್ರು ವ್ಯೂಸ್ ಬರೋದ್ರಿಂದ ಅದರಿಂದ ನಮಗೆ ಏನು ಉಪಯೋಗ ಇಲ್ಲ. ಆಗ ನೋಡೋದಾದ್ರೆ ನೀವು ಕಮ್ಮಿ ಜನ ಇದ್ದೀರಾ, ನಾವು ಸುಮ್ಮನಾಗ್ಬೋದಾಯಿತು. ನಮಗೇನು ಒಬ್ಬ ಅಭ್ಯರ್ಥಿಗೆ ಒಳ್ಳೇದಾದ್ರೂ ಕೂಡ ನಮಗೆ ಅದು ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತೆ. ಹಾಗಾಗಿ ಮಾಡಿರ್ತಕ್ಕಂಥದ್ದು. ನೋಡಿ, ಅದನ್ನೆಲ್ಲ ನೋಡ್ಕೊಂಬಿಡಿ. ನಿಮ್ಮ ಒಂದು ರ್ಯಾಂಕನ್ನ ಎಲ್ಲಿದ್ದೀರಾ ಅದನ್ನ ಸರಿಯಾಗಿ ಎಲ್ಲ ನೋಡ್ಕೊಳ್ಳಿ. ಟಾಪಲ್ಲಿ ಇರ್ತಕ್ಕಂಥವರಿಗೆ ಶುಭಾಶಯಗಳು. ಯಾರ್ದು ಈ ಬಾರಿ ಕೆಸೆಟ್ಟು ಆಗಲ್ಲ ಅನ್ನುವಂತಹವರು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ 2025 ಮತ್ತೆ ಬಂತು, ಅಲ್ಲೂ ಕೂಡ ನಿಮಗೆ ಕಾಲ್ ಮಾಡ್ತಾರೆ. ಅಲ್ಲಾದ್ರೂ ನಿಮಗೆ ಒಳ್ಳೇದು ಆಗೇ ಆಗುತ್ತೆ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಭಗತ್ ಸಿಂಗ್.